ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಮಾಡ್ತಿರೋ ರೆಸಿಪಿ ಟೇಸ್ಟಿಯಾದ ತೆಂಗಿನಕಾಯಿ ಹೋಳಿಗೆ. ಇದನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾವಿಲ್ಲಿ ಮಿಕ್ಸರ್ ಜಾರಿಗೆ ತೆಂಗಿನಕಾಯಿ ತುರಿಯನ್ನ ಹಾಕಿ ಇಟ್ಕೊಂಡಿದ್ವಿ. ನೋಡಿ, ನಾವಿಲ್ಲಿ ಒಂದು ತೆಂಗಿನಕಾಯಿಯನ್ನ ಬಳಸಿದ್ದೀವಿ. ಇದಕ್ಕೆ ಬೆಲ್ಲವನ್ನ ಹಾಕೊಳ್ತಿದ್ದೀವಿ. ಬೆಲ್ಲ ಆಲ್ಮೋಸ್ಟ್ 200 ಗ್ರಾಮ್ಸ್ ನಾವಿಲ್ಲಿ ಬಳಸಿದೀವಿ. ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಕೂಡ ನೀರನ್ನ ಹಾಕೋಬಾರ್ದು. ನೆಕ್ಸ್ಟ್ ಒಂದು ಬಾಣಲೆಗೆ ಸ್ವಲ್ಪ ತುಪ್ಪವನ್ನ ಹಾಕೋಬೇಕು. ನಾವು ಆವಾಗ್ಲೇ ಏನು ಕೊಬ್ಬರಿ ಮತ್ತು ಬೆಲ್ಲವನ್ನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವು ಅದನ್ನ ಈ ತುಪ್ಪದೊಳಗಡೆ ಹಾಕೋಬೇಕಾಗತ್ತೆ. ಸ್ವಲ್ಪ ಹೊತ್ತು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಬೆಲ್ಲ ಎಲ್ಲ ಕರಗಿದೆ. ಸೊ ಇನ್ನು ಸ್ವಲ್ಪ ಸಾಫ್ಟ್ ಆಗ್ತಿದೆ, ನೀವೇ ನೋಡ್ತಿದ್ದೀರಾ. ಇದನ್ನ ಚೆನ್ನಾಗಿ ಸ್ವಲ್ಪ ಗಟ್ಟಿ ಆಗೋ ತರ ಈ ರೀತಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಬಿಕಾಸ್ ನಾವಿದನ್ನ ಹೂರ್ಣವಾಗಿ ಬಳಸ್ತಿರೋದ್ರಿಂದ ತುಂಬಾ ತೆಳ್ಳಗಿದ್ರೆ ಹೂರಣ ಹೊರಗಡೆ ಬಂದ್ಬಿಡತ್ತೆ. ಸೊ ಅದಕ್ಕೆ ಇದನ್ನ ಗಟ್ಟಿ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ಡ್ರೈ ಆಗ್ತಿದೆ, ನೀವೇ ನೋಡ್ತಿದ್ದೀರಾ. ಇಷ್ಟು ಡ್ರೈ ಆದ್ರೆ ಸಾಕು. ಇದನ್ನ ರೌಂಡ್ ಆಗಿ ಬಾಲ್ಸ್ ಗಳ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ನಾವು ರೆಡಿ ಮಾಡಿ ಇಟ್ಕೊಳ್ತಿದೀವಿ. ಇದರಿಂದ ಹೋಳಿಗೆ ಮಾಡೋದು ತುಂಬಾ ಸುಲಭ ಆಗತ್ತೆ. ಈಗ ನಾವು ಹೋಳಿಗೆಗೆ ಕಣಕವನ್ನ ರೆಡಿ ಮಾಡ್ಕೊಳ್ತಿದೀವಿ. ನಾವಿಲ್ಲಿ ಮೈದಾ ಹಿಟ್ಟನ್ನ ಬಳಸಿದೀವಿ. ಮೈದಾ ಹಿಟ್ಟಿಗೆ ಅರಿಶಿನವನ್ನ ಹಾಕೊಳ್ತಿದೀವಿ. ನಿಮ್ಗೆ ಯೆಲ್ಲೋ ಕಲರ್ ಹೋಳಿಗೆ ಬೇಕು ಅಂದ್ರೆ ಅರಿಶಿನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಿದೀವಿ. ಹಾಗೆ ಒಂದ್ 2ರಿಂದ 3 ಸ್ಪೂನ್ ಎಣ್ಣೆಯನ್ನ ಕೂಡ ಹಾಕೊಂಡಿದೀವಿ. ಈಗ ಎಷ್ಟು ನೀರ್ ಬೇಕಾಗುತ್ತೋ ಅಷ್ಟ ನೀರನ್ನ ಹಾಕಿ ಇದನ್ನ ಹಿಟ್ಟನ್ನ ಕಲ್ಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಹಿಟ್ಟನ್ನ ಕಲ್ಸ್ಬೇಕಾಗತ್ತೆ. ಹೋಳಿಗೆಗೆ ಯಾವ ರೀತಿ ಕಣಕ ಬೇಕಾಗುತ್ತೋ ಆ ರೀತಿ ರೆಡಿ ಮಾಡ್ಕೊಳ್ಳಿ. ನೋಡಿ, ಹಿಟ್ಟು ಕಲಸಿ ರೆಡಿ ಮಾಡಿ ಇಟ್ಕೊಂಡಿದೀವಿ. ಮೇಲಿಂದ ಮತ್ತೆ 1-2 ಸ್ಪೂನ್ ಎಣ್ಣೆಯನ್ನ ನಾವು ಹಾಕಿ ಇನ್ನೊಂದ್ಸತಿ ಇದನ್ನ ನಾದ್ಕೊಳ್ತಿದೀವಿ. ಆದಷ್ಟು ನಾದ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಎಣ್ಣೆ ಕೂಡ ಅಬ್ಸಾರ್ಬ್ ಆಗಿ ಚೆನ್ನಾಗಿರುತ್ತೆ ಹೋಳಿಗೆ. ಈ ರೀತಿ ಒಂದು 5 ನಿಮಿಷ ಇದನ್ನ ನಾದಿ 10 ನಿಮಿಷ ಇದನ್ನ ಹಾಗೆ ಬಿಡ್ಬೇಕಾಗತ್ತೆ. ಇದರಿಂದ ಹಿಟ್ಟು ಚೆನ್ನಾಗಿ ಎಣ್ಣೆಯನ್ನೆಲ್ಲ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಹಾಗೆ ಹಿಟ್ಟು ಕೂಡ ಸಾಫ್ಟ್ ಆಗುತ್ತೆ. ನೋಡಿ, ನಾವೀಗ ಒಂದು 10 ನಿಮಿಷ ಇದನ್ನ ಹಾಗೆ ಬಿಟ್ಟಿದ್ವಿ. ಈಗ ಇದು ಸಾಫ್ಟ್ ಆಗಿದೆ. ನಾವು ಬಾಳೆ ಎಲೆಯನ್ನ ಬಳಸಿ ಹೋಳಿಗೆಯನ್ನ ಮಾಡ್ತಿದೀವಿ. ನೋಡಿ, ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ಹಿಟ್ಟನ್ನ ತಕೊಂಡು ಈ ರೀತಿ ಮೈದಾ ಹಿಟ್ಟಲ್ಲಿ ಇದನ್ನ ಅದ್ದಿ ಸ್ವಲ್ಪ ದೊಡ್ಡದಾಗಿ ಮಾಡ್ಕೋಬೇಕಾಗತ್ತೆ ಲಟ್ಟಣಿಗೆಯ ಸಹಾಯದಿಂದ. ಆಮೇಲೆ ಇದನ್ನ ನಾವು ಹೂರಣನ ಇಟ್ಟು ಇನ್ನೊಂದ್ಸತಿ ಲಟ್ಸ್ಕೊಳ್ತೀವಿ. ನೋಡಿ, ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡ್ರೆ ಈ ಹೂರಣನ ಇಡೋಕೆ ತುಂಬಾ ಈಸಿ ಆಗುತ್ತೆ. ಈಗ ಇದನ್ನ ಎಲ್ಲ ಕಡೆ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಪ್ರೆಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ನೀವು ಉಂಡೆ ಮಾಡ್ಕೊಂಡಿರೋದ್ರಿಂದ ಈಸಿ ಆಗತ್ತೆ. ಹೂರ್ಣ ಎಲ್ಲೂ ಹೊರಗಡೆ ಬರಲ್ಲ. ನೀವೇ ನೋಡ್ತಿದ್ದೀರಾ, ತುಂಬಾ ಚೆನ್ನಾಗಿ ಆಗುತ್ತೆ. ಹಾಗೆ ರೌಂಡ್ ಶೇಪ್ ನ ಅಚೀವ್ ಮಾಡ್ಬೋದು ಹೋಳಿಗೆಗೆ. ಈಗ ಇದನ್ನ ಈ ರೀತಿ ಚಪಾತಿ ರೀತಿ ಇದನ್ನ ಲಟ್ಸ್ಕೋಬೇಕಾಗತ್ತೆ. ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ಲಟ್ಸ್ಕೋಬಹುದು ಬಾಳೆ ಎಲೆ ಮೇಲೆ ಹಾಕೊಂಡಿರೋದ್ರಿಂದ. ಹಾಗೆ ಅಂಟೋದು ಇಲ್ಲ. ಅಂಟ್ಕೊಳ್ತಿದೆ ಅಂದ್ರೆ ಸ್ವಲ್ಪ ಹಿಟ್ಟನ್ನ ಹಾಕೊಳ್ಳಿ. ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೋಬಹುದು. ಇದು ಒಂದು ಈಸಿ ಆದ ಮೆಥಡ್. ಬಿಕಾಸ್ ನೀವು ಬಾಳೆ ಎಲೆ ಮೇಲೆ ಮಾಡ್ಕೋತೀರಾ ಅಂದ್ರೆ ಈ ಬಾಳೆ ಎಲೆ ಜೊತೆನೆ ನೀವು ಇದನ್ನ
ತವಾ ಮೇಲೆ ಹಾಕೋಬಹುದು. ಆರಾಮಾಗಿ ಈಸಿಯಾಗಿ ತೆಗಿಬಹುದಾಗತ್ತೆ. ನೋಡಿ, ತೆಳ್ಳಗೆ ಚೆನ್ನಾಗಿ ಬಂದಿದೆ. ಎಷ್ಟು ತೆಳ್ಳಗ್ ಬೇಕೋ ಅಷ್ಟು ತೆಳ್ಳಗೆ ನೀವು ಮಾಡ್ಕೋಬಹುದು. ನೋಡಿ, ಇದೇ ರೀತಿ ನಾವು 2 ಹೋಳಿಗೆಯನ್ನ ಮಾಡಿ ಇಟ್ಕೊಂಡಿದೀವಿ. ನೆಕ್ಸ್ಟ್ ಒಂದು ತವಾಗೆ ಸ್ವಲ್ಪ ಎಣ್ಣೆಯನ್ನ ಹಾಕೊಳ್ತಿದೀವಿ. ಈ ರೀತಿ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ತೀವಿ. ತುಪ್ಪವನ್ನು ಕೂಡ ಬಳಸ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈಗ ಈ ಬಾಳೆ ಎಲೆ ಜೊತೆನೆ ನಾವು ಈ ಹೋಳಿಗೆಯನ್ನ ಹಾಕೊಳ್ತಿದೀವಿ. ಇದರಿಂದ ತುಂಬಾ ಈಸಿ ಆಗತ್ತೆ. ಹಾಗೆ ಹೋಳಿಗೆ ಕಟ್ಟಾಗಲ್ಲ. ಸ್ವಲ್ಪ ಬೆಂದ ತಕ್ಷಣ ಈ ಬಾಳೆ ಎಲೆನ ತೆಗಿಬಹುದು ಆರಾಮಾಗಿ. ನೋಡಿ, ಎಷ್ಟು ಈಸಿಯಾಗಿ ಚೆನ್ನಾಗಿ ಬಂತು. ಎಲ್ಲೋ ಅಂಟ್ಕೊಳ್ತು ಅನ್ನೋ ಸಮಸ್ಯೆನೇ ಇರಲ್ಲ. ಪ್ಲೇಟ್ಗೆಲ್ಲ ಅಂಟ್ಕೊಂಡಿದೆ ಅನ್ನೋ ಸಮಸ್ಯೆನೇ ಇರಲ್ಲ ಈ ರೀತಿ ಬಾಳೆ ಎಲೆ ಮೇಲೆ ಮಾಡ್ಕೊಂಡ್ರೆ. ಈ ಹೋಳಿಗೆಯನ್ನ ಈ ರೀತಿ 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ, 2 ಕಡೆ ಚೆನ್ನಾಗಿ ಬೇಯಿಸ್ಕೊತಿದೀವಿ. ಆದಷ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ಬೇಯಿಸ್ಕೊಳ್ಳಿ, ಇಲ್ಲಾಂದ್ರೆ ಸೀದೋಗುತ್ತೆ. ಹಾಗೆ ಇವನ್ ಆಗಿ ಕೂಡ ಕುಕ್ ಆಗಲ್ಲ ತುಂಬಾ ಹೈ ಫ್ಲೇಮ್ ಇಟ್ಕೊಂಡ್ರೆ. ಇದು ಈಗ ಬೆಂದಿದೆ. ಇದೇ ರೀತಿ ಇನ್ನೊಂದು ಹೋಳಿಗೆಯನ್ನು ಕೂಡ ನಾವು ಮಾಡ್ಕೊಂಡ್ವಿ. ನೋಡಿ, ಎಷ್ಟು ಈಸಿಯಾಗಿ ತೆಗಿಬಹುದು. ಕಲರ್ ನೀವೇ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಬಂದಿದೆ. ಹಾಗೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈಗ ತೆಂಗಿನಕಾಯಿಯ ಹೋಳಿಗೆ ರೆಡಿಯಾಗಿದೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ತಿನ್ನೋಕು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇದ್ರ ಮೇಲ್ಗಡೆ 1-2 ಸ್ಪೂನ್ ತುಪ್ಪನ ಹಾಕಿ ತಿಂತಾ ಇದ್ರೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೋಡಿ, ನಾವ್ ಈ ರೀತಿ ತುಪ್ಪದ ಜೊತೆ ಇದನ್ನ ಸರ್ವ್ ಮಾಡ್ತಿದೀವಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀವಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.